ಸರ್ ನಮಸ್ತೆ. ನಮಸ್ಕಾರ. ರಾಣಿ ಅಬ್ಬಕ್ಕನವ್ರ ಬಗ್ಗೆ ನಮಗಂತೂ ಏನೂ ಗೊತ್ತಿಲ್ಲ ಸರ್. ನಾವಿನ್ನೂ ಅದ್ರ ಬಗ್ಗೆ ಅವ್ರ ಬಗ್ಗೆ ಓದೇ ಇಲ್ಲ. ಅಥೆಂಟಿಸಿಟಿ ನೀವು ಈಗ ಈ ಪ್ರತಿಮೆ ಯಾರದ್ದು, ರಾಣಿ ಅಬ್ಬಕ್ಕ ಯಾರು, ಎಷ್ಟು ಜನ ಇದ್ದಾರೆ? ನನ್ನ ಕೇಳ್ಪಟ್ಟೆ ತುಂಬಾ ಜನ ಇದ್ದಾರೆ ಅಂತ ನನಗೆ ಅದಕ್ಕೆ ತಮ್ಮನ್ನೇ ಕೇಳೋಣ ಅಂತ ಬಂದಿದ್ದೀನಿ. ಇಲ್ಲಿ ಅಬ್ಬಕ್ಕ ಅಂದ ತಕ್ಷಣಕ್ಕೆ ಕೇವಲ ಒಬ್ಬರೇ ಅಬ್ಬಕ್ಕ ಅಲ್ಲ. ಇಲ್ಲಿ ಚೌಟ ಮನೆತನದಲ್ಲಿ ಇತ್ತೀಚಿನ ಸಂಶೋಧನೆಯ ಪ್ರಕಾರ ಸುಮಾರು 5 ಜನ ಅಬ್ಬಕ್ಕಂದ್ರೆ ಉಲ್ಲೇಖ ಬರ್ತದೆ. ಒಟ್ಟು 5 ಜನ ಅಬ್ಬಕ್ಕಂದ್ರೆ ಉಲ್ಲೇಖ ಬರ್ತದೆ. ಬಂದರುಗಳಿವೆ ಅಥವಾ ಎಷ್ಟು ರಾಜಮನೆತನಗಳಿರ್ಬೋದು ನೀವೇ ಆಲೋಚನೆ ಮಾಡಿ. ತುಳುನಾಡಿನಲ್ಲಿ ಅಷ್ಟೊಂದು ರಾಜಮನೆತನಗಳಿರುವಾಗ, ಹಾಗಾಗಿ ಈ ಒಂದು ಪ್ರದೇಶದ ಎಲ್ಲ ಒಂದು ಅರಸರ ದೌರ್ಬಲ್ಯ ಏನು ಅಂತ ಪರಸ್ಪರ ಕಚ್ಚಾಟ ಜಗಾಟ ಇದನ್ನು ತನ್ನ ಲಾಭಕ್ಕೆ ಬಳಸ್ಕೊಂಡ ಯಾರು ವಾಸ್ಕೋ ಡ ಗಾಮ. ಸಾಗರೋತ್ತರ ವ್ಯಾಪಾರ ಮಾಡಬೇಕಾದ್ರೂ ಈ ಕರಾವಳಿ ಪ್ರದೇಶದ ಅರಸರು ಅವನಿಗೆ ಕಪ್ಪ ಕೊಡಬೇಕು. ಇಲ್ಲಿ ಏನು ಆ ಬಂದರು ಪ್ರದೇಶಗಳಿವೆ ಇವೆ, ಅದರ ಮೇಲೆ ಪೂರ್ಣ ತನ್ನ ನಿಯಂತ್ರಣ, ನನ್ನ ಒಡೆಯನಿಗೆ ಸಂಬಂಧಪಟ್ಟದ್ದು. ನಮಸ್ಕಾರ ಸ್ನೇಹಿತರೆ, ರಾಣಿ ಅಬ್ಬಕ್ಕನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಕನ್ನಡಿಗರ ಹೆಮ್ಮೆ, ತುಳುನಾಡಿನ ಹೆಮ್ಮೆ ರಾಣಿ ಅಬ್ಬಕ್ಕ. ಅವರನ್ನ ಅರ್ಥಕೊಳ್ಳುವಂಥ ಪ್ರಯತ್ನ. ರಾಣಿ ಅಬ್ಬಕ್ಕನ ಬಗ್ಗೆ ನನಗಂತೂ ಒಂದು ಲೈನು ಏನು ಗೊತ್ತಿಲ್ಲ, ಓದ್ಕೊಂಡಿಲ್ಲ. ಆದರೆ ನಮ್ಮ ಈ ಒಂದು ಸಂಶೋಧನಾ ಕೇಂದ್ರ ಏನಿದೆ, ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಏನಿದೆಯಲ್ಲ, ಒಳಗಡೆ ಇಂಚಿಂಚು ಮಾಹಿತಿ ರಾಣಿ ಅಬ್ಬಕ್ಕನ ಬಗ್ಗೆ ಡಾಕ್ಟರ್ ತುಕಾರಾಮ್ ಪೂಜಾರಿ ಅವರು, ಕರೆಕ್ಟಾ? ಡಾಕ್ಟರ್ ತುಕಾರಾಮ್ ಪೂಜಾರಿ ಅವರು ಕೊಡ್ತಾರೆ. ಬಹಳ ಅದ್ಭುತವಾದಂಥ ಕಲೆಕ್ಷನ್ ಅವ್ರು ಇಟ್ಟಿದ್ದಾರೆ. ಹೇಗೆ ಹೋರಾಡಿದ್ಲು ರಾಣಿ ಅಬ್ಬಕ್ಕ, ಯಾರ ಜೊತೆ ಹೋರಾಡಿದ್ಲು, ಎಷ್ಟು ಯುದ್ಧಗಳನ್ನು ಮಾಡಿದ್ರು, ಪ್ರತಿಯೊಂದು ಮಾಹಿತಿ ಒಳಗಡೆ ನಾನು ನಿಮ್ಗೆ ಇಂಚಿಂಚು ಕೊಡ್ತೀನಿ. ಬನ್ನಿ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ. ರಾಣಿ ಅಬ್ಬಕ್ಕನವ್ರ ಬಗ್ಗೆ ನಮಗಂತೂ ಏನೂ ಗೊತ್ತಿಲ್ಲ ಸರ್. ನಾವಿನ್ನೂ ಅದ್ರ ಬಗ್ಗೆ ಅವ್ರ ಬಗ್ಗೆ ಓದೇ ಇಲ್ಲ. ಅಥೆಂಟಿಸಿಟಿ ನೀವು ಈಗ ಈ ಪ್ರತಿಮೆ ಯಾರದ್ದು, ರಾಣಿ ಅಬ್ಬಕ್ಕ ಯಾರು, ಎಷ್ಟು ಜನ ಇದ್ದಾರೆ? ನನ್ನ ಕೇಳ್ಪಟ್ಟೆ ತುಂಬಾ ಜನ ಇದ್ದಾರೆ ಅಂತ ನನಗೆ ಅದಕ್ಕೆ ತಮ್ಮನ್ನೇ ಕೇಳೋಣ ಅಂತ ಬಂದಿದ್ದೀನಿ. ಸಂತೋಷ ಸರ್. ಈಗ ನಮ್ಮ ಕರಾವಳಿ ಅಥವಾ ಈ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ನಾವೇನು ಹೇಳ್ತೇವೆ, ಇದನ್ನು ಒಂದು ಕಾಲಕ್ಕೆ ತುಳು ದೇಶ ಅಂತ ಕರೆಯೋದು ಕೂಡ ಇತ್ತು. ಪಂಚದ್ರಾವಿಡ ಭಾಷೆಗಳಲ್ಲಿ ತುಳುವಿಗೆ ಅದರದೇ ಆಗಿರತಕ್ಕಂಥ ಒಂದು ಪ್ರಾಮುಖ್ಯತೆ ಇದೆ, ಒಂದು ಸ್ಥಾನಮಾನ ಇದೆ. ಹಾಗಾಗಿ ಈ ತುಳುನಾಡು ವಿಶೇಷವಾದಂತಹ ಒಂದು ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶ.
ಸಾಮಾನ್ಯವಾಗಿ ನಾವು ಹೇಳುವುದಿದೆ, ಇದು ಪರರಾಷ್ಟ್ರಗಳಿಗೆ ಒಂದು ಹೆಬ್ಬಾಗಿಲಿದ್ದ ಹಾಗೆ ಅಂತೇಳಿ. ಹಾಗಾಗಿ ಈ ನಮ್ಮ ಕರ್ನಾಟಕದಲ್ಲಿ ಏನೆಲ್ಲ ಮೇಲರಸರು, ಅದು ಚಾಲುಕ್ಯರು ಇರ್ಬೋದು, ರಾಷ್ಟ್ರಕೂಟರು, ಹೊಯ್ಸಳರು, ಯಾರೇ ಆಡಳಿತ ಮಾಡಿದ್ರು ಕೂಡ ಕರಾವಳಿಯ ಮೇಲೆ ಅವರಿಗೆ ವಿಶೇಷವಾದಂತಹ ಒಂದು ಆಸಕ್ತಿ, ಒಂದು ಕಣ್ಣು. ಆದ್ರೆ ಈ ಪ್ರದೇಶವನ್ನು ಅವರ ನೇರ ಆಡಳಿತಕ್ಕೆ ಒಳಪಡಿಸಿರ್ಲಿಲ್ಲ. ಈ ಪ್ರದೇಶದ ಅಲೂಪ ರಾಜವಂಶ ಏನಿದೆ ಅವರನ್ನು ತಮ್ಮ ಸಾಮಂತರನ್ನಾಗಿಸಿಕೊಂಡು ಅವರ ಮುಖಾಂತರ ಈ ಪ್ರದೇಶದ ಮೇಲೆ ಒಂದು ರೀತಿಯ ಹಿಡಿತವನ್ನು ಸಾಧಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈ ಅಲೂಪರು ಅಂತ ಹೇಳುವಾಗ, ಅಥವಾ ತುಳುನಾಡಿನ ಅಲೂಪರು, ತುಳುನಾಡಿಗೆ ಆಳ್ವಕೇಡ ಅನ್ನುವಂತ ಒಂದು ಹೆಸರು ಕೂಡ ಇದೆ. ಅದು ಈ ಅಲೂಪರಿಂದಾಗೆ ಬಂದಿರುವಂತದ್ದು. ತುಳುನಾಡಿಗೆ ಬೇರೆ ಬೇರೆ ಹೆಸರುಗಳಿವೆ. ಬಹುಶಃ ಪುರಾಣದಿಂದ ಹಿಡಿದು ಚಾರಿತ್ರಿಕ ಇತಿಹಾಸದ ಅವಧಿಯ ಒಂದು ಹೆಸರುಗಳೆಲ್ಲ ನಾವು ನೆನಪು ಮಾಡಿಕೊಂಡ್ರೆ ಬೇರೆ ಬೇರೆ ಹೆಸರಲ್ಲಿ ಕರೆದಿರುವಂತದ್ದು ನಮ್ಮ ಗಮನಕ್ಕೆ ಬರುತ್ತದೆ. ಈಗ ಈ ಅಲೂಪರು 2ನೇ ಶತಮಾನದಿಂದ ಸುಮಾರು 14ನೇ ಶತಮಾನದವರೆಗೆ ಆಡಳಿತ ಮಾಡಿರುವ ರಾಜಮನೆತನ. ಬಹುಶಃ ನಾನು ಗಮನಿಸಿದ ಹಾಗೆ ಇಷ್ಟು ದೀರ್ಘಕಾಲ ಒಂದು ಪ್ರದೇಶವನ್ನು ನಿರಂತರವಾಗಿ ಆಡಳಿತ ಮಾಡಿದಂತಹ ರಾಜಮನೆತನ ನಮ್ಮ ಭಾರತ ದೇಶದೊಳಗೆ ಬಹಳ ಅಪರೂಪ ಅಂತ ನಾನು ಭಾವಿಸ್ತೇನೆ. ಸೊ ಅದು ನಮ್ಮ ಅಲೂಪರ ಹೆಗ್ಗಳಿಕೆ. ಆದ್ರೆ ಏನಾಯ್ತು, ಸುಮಾರು 14ನೇ ಶತಮಾನ ಅಂತ್ಯದವರೆಗೆ ಅವರು ಆಡಳಿತ ಏನೋ ಮುಂದುವರೆದಿತ್ತು. ಆದ್ರೆ ಆ ಹೊತ್ತಿಗೆ ಅದು ದುರ್ಬಲವಾಗ್ತಾ ಮೂಲೆ ಸರಿಯುವ ಸಂದರ್ಭ ಬಂತು. ವಿಶೇಷ ಅಂತಂದ್ರೆ ಅದೇ ಸಂದರ್ಭದಲ್ಲಿ ಬಹುಶಃ ನಮ್ಮ ವಿಜಯನಗರ ಸಾಮ್ರಾಜ್ಯ ಹುಟ್ಕೊಂಡಿರುವಂತದ್ದು 1336ರಲ್ಲಿ. ಏನೋ ಉತ್ತರದಿಂದ ನಿರಂತರವಾಗಿ ನಮ್ಮ ಈ ದಕ್ಷಿಣದ ಮೇಲೆ ದಾಳಿಯಾಗಿ ಅಂತ ಸಂದರ್ಭದಲ್ಲಿ ಕಾಕತಾಳೀಯವಾಗಿ ನಮ್ಮ ಸಂಸ್ಕೃತಿಯ ಸಂರಕ್ಷಣೆಗಾಗಿ ಅನ್ನೋ ರೀತಿಯಲ್ಲಿ ಆ ವಿಜಯನಗರ ಸಾಮ್ರಾಜ್ಯ ಹುಟ್ಕೊಂಡಿತ್ತು. ಈ ವಿಜಯನಗರದ ಆಡಳಿತ ಬಹುಶಃ 1336ಕ್ಕೆ ಪ್ರಾರಂಭ ಆದ್ರೆ ಪ್ರಾರಂಭದಿಂದಲೇ ಬಹುಶಃ ಅವರು ಕರಾವಳಿಯ ಮೇಲೆ ಒಂದು ರೀತಿಯ ಒಂದು ಹಿಡಿತವನ್ನು ಸಾಧಿಸೋದಕ್ಕೆ ಅಥವಾ ಈ ಪ್ರದೇಶದ ಮೇಲೆ ಆಸಕ್ತಿಯನ್ನ ತೋರಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಆ ಸಂದರ್ಭದಲ್ಲಿ ತುಳುನಾಡಿನಲ್ಲಿ ಸುಮಾರು 10-14 ರಾಜಮನೆತನಗಳಿದ್ವು ಸರ್. 1336. ಹೌದು. ಅಂದ್ರೆ ಈ ತುಳು ಪ್ರದೇಶ ಬಹಳ, ಈಗ ನಮಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ತಕ್ಷಣಕ್ಕೆ ಆಚೆಯಿಂದ ಕಾಸರಗೋಡು, ಈಚೆಯಿಂದ ಮಂಗಳೂರು, ಉಡುಪಿ ಇದು ಮಾತ್ರ ನೆನಪಿಗೆ ಬರ್ತದೆ. ಆದ್ರೆ ಅಲೂಪರ ಕಾಲದಲ್ಲಿ ಹಾಗಲ್ಲ. ಈ ಒಂದು ತುಳುನಾಡು ಏನಿದೆ ಇದು ಕಾಲ ಕಾಲಕ್ಕೆ ಹಿಗ್ಗುತ್ತಾ ಕುಗ್ಗುತ್ತಾ ಇರುವಂತಹದ್ದನ್ನು ಗಮನಿಸ್ತೇವೆ. ಮುಖ್ಯವಾಗಿ ಅಲೂಪರ ಕಾಲದಲ್ಲಿ ಬಹುಶಃ ನಾವು ಇವತ್ತೇನು ಗೇರುಸೊಪ್ಪೆ ಅಂತ ಗುರುತಿಸ್ತೇವೆ, ಹಳ್ಳಿ ಗೇರುಸೊಪ್ಪೆ, ಆಚೆಯಿಂದ ಶೃಂಗೇರಿ, ಈವನ್ ಕಾಸರಗೋಡಿಂದ ಮೀರಿ ನಿಮ್ಮ ದಕ್ಷಿಣ ಭಾಗಕ್ಕೆ ಈ ಪ್ರದೇಶಗಳೆಲ್ಲ ತುಳುನಾಡಿಗೆ ಸೇರಿತ್ತು. ತುಳುನಾಡು ವಿಸ್ತಾರವಾದಂತಹ ಒಂದು ಪ್ರದೇಶವಾಗಿತ್ತು. ಈ ಸಂದರ್ಭದಲ್ಲಿ ಇಲ್ಲಿ ಈಗಾಗಲೇ ನಾನು ಹೇಳಿದ ಹಾಗೆ ಬೇರೆ ಬೇರೆ ರಾಜಮನೆತನಗಳು 14 ರಾಜಮನೆತನಗಳು, ಮುಖ್ಯವಾಗಿ ಸಣ್ಣ ಮನೆತನಗಳು ಅನೇಕ ಇದ್ವು, ಬಳ್ಳಾಳರು, ಹೆಗಡೆಯವರು, ಈ ರೀತಿಯಲ್ಲಿ. ಈ 10-14ರ ಬಗ್ಗೆ ನಾವು ಮಾತಾಡುವಾಗ ಮುಖ್ಯವಾಗಿ ನಮ್ಮ ಗಮನಕ್ಕೆ ಬರೋದು ಉಳ್ಳಾಳ, ಪುತ್ತಿಗೆ, ಮೂಡುಬಿದ್ರೆಯನ್ನು ಕೇಂದ್ರವಾಗಿಟ್ಟುಕೊಂಡು ಆಡಳಿತ ಮಾಡಿರ್ತಕ್ಕಂಥ ಚೌಟ್ರು. ಆಚೆ ಚೌಟ ಮನೆತನ. ಚೌಟ ಅಂತ ನೀವೆಲ್ಲ ಒಂದು ಮಾತು ಕೇಳಿದಿರಲ್ಲ, ಈಗಿನ ಜನರೇಷನ್ ಸಂದೀಪ್ ಚೌಟ ಮ್ಯೂಸಿಕ್ ಡೈರೆಕ್ಟರ್, ಚೌಟ ಮನೆತನ ಅಲ್ವಾ? ಹೌದು. ಈಗ ಚೌಟ ಅಂದ ತಕ್ಷಣಕ್ಕೆ ಸರ್, ಈಗ ನಮ್ಮಲ್ಲಿ ಏನಾಗಿದೆ, ಈ ಚೌಟ ಅನ್ನುವಂತ ಹೆಸರು ಬಂಟ ಸಮಾಜಕ್ಕೂ ಬರ್ತದೆ, ಜೈನ ಸಮಾಜದಲ್ಲಿ ಇದೆ. ಈ 10-14 ರಾಜಮನೆತನಗಳು ಅಂತ ನಾನು ಹೇಳಿದೆಲ್ಲ, ಇದರಲ್ಲಿ 12 ರಾಜಮನೆತನಗಳು ಜೈನ ವಂಶಕ್ಕೆ ಸೇರಿದವು. ಸೊ ಈ ಚೌಟ ಅನ್ನುವಂಥದ್ದು ಜೈನ ಮನೆತನ ಇದು. ಈಗಾಗಲೇ ಹೇಳಿದ ಹಾಗೆ ನಮ್ಮ ಉಳ್ಳಾಳ, ಮೂಡುಬಿದ್ರಿ, ಪುತ್ತಿಗೆ ಅಥವಾ ಪುತ್ತಿಗೆ, ಮೂಡುಬಿದ್ರಿ ಈ ಪ್ರದೇಶವನ್ನು ಕೇಂದ್ರವಾಗಿಟ್ಟುಕೊಂಡು ಆಡಳಿತ ಮಾಡಿದವರು ಚೌಟ್ರಾದ್ರೆ, ಆಚೆಯಿಂದ ಬೆಳ್ತಂಗಡಿಯ ಬಂಗಾಡಿ, ಉಪ್ಪಿನಂಗಡಿ, ನಂದಾವರ, ಮಂಗಳೂರು ಇದನ್ನು ಕೇಂದ್ರವಾಗಿಟ್ಟುಕೊಂಡು ಆಡಳಿತ ಮಾಡಿರೋರು ಬಂಗ ಮತ್ತೆ ಚೌಟ ಮನೆತನ ವಿಶೇಷವಾಗಿ ರಾಜಕೀಯವಾಗಿ ಹಾಗೂ ಸಾಂಸ್ಕೃತಿಕವಾಗಿ ತುಳುನಾಡಿನಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಒಂದು ರಾಜಮನೆತನ. ಹಾಗೆಯೇ ನೀವು ಕಾರ್ಕಳಕ್ಕೆ ಹೋದ್ರೆ ಕಾರ್ಕಳದ ಬೈರರಸರು, ವೇಣೂರಿಗೆ ಹೋದ್ರೆ ವೇಣೂರಿನ ಅಜಿಲರು, ಈಚೆಯಿಂದ ವಿಟ್ಲಕ್ಕೆ ಹೋದ್ರೆ ವಿಟ್ಲದ ದೊಂಬ ಹೆಗಡೆ, ಆಚೆ ಕುಂಬ್ಳೆ ಮಾಯಪಾಡಿ ಅರಸರು, ಹೊಸಂಗಡಿಗೆ ಹೋದ್ರೆ ಹೊಣ್ಣೆ ಕಂಬ್ಳಿ, ಸುರಾಲಿಗೆ ಹೋದ್ರೆ ತೋಳಹಾರರು, ಈ ರೀತಿಯಾಗಿ ಸುಮಾರು 10-14 ರಾಜಮನೆತನ. ಇಲ್ಲಿ ಮುಖ್ಯವಾಗಿ ಈಗ ನೀವು ಕೇಳಿರುವಂತದ್ದು ಈ ಚೌಟ ಮನೆತನದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ಅಂತ ಹೇಳಿರುವಂತದ್ದು. ನಿಜವಾಗಿಯೂ ಇದೊಂದು ಆಸಕ್ತಿದಾಯಕವಾದಂತಹ ವಿಚಾರ. ಈ ಚೌಟ್ರು ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡವರು ಇವತ್ತಿಗೂ ಕೂಡ. ಯಾರಿಂದಾಗಿ ಅಂತಂದ್ರೆ ಆ ಚೌಟ ಮನೆತನದ ಅಬ್ಬಕ್ಕನಿಂದಾಗಿ. ಇಲ್ಲಿ ಅಬ್ಬಕ್ಕ ಅಂದ ತಕ್ಷಣಕ್ಕೆ ಕೇವಲ ಒಬ್ಬರೇ ಅಬ್ಬಕ್ಕ ಅಲ್ಲ,
ಇಲ್ಲಿ ಚೌಟ ಮನೆತನದಲ್ಲಿ ಇತ್ತೀಚಿನ ಸಂಶೋಧನೆಯ ಪ್ರಕಾರ ಸುಮಾರು 5 ಜನ ಹಬ್ಬಕ್ಕಂದ್ರೆ ಉಲ್ಲೇಖ ಬರ್ತದೆ. ಒಟ್ಟು 5 ಜನ ಹಬ್ಬಕ್ಕಂದ್ರೆ ಉಲ್ಲೇಖ ಬರ್ತದೆ. ಆದ್ರೆ ಈ 5 ಜನರಲ್ಲಿ ಈಗ ನಾವು ಯಾರ ಬಗ್ಗೆ ಮಾತಾಡೋದು ಅದು ಮುಖ್ಯ ತಾನೆ. ಅದನ್ನು ಬಹುಶಃ ನಾನು ನಿಮಗೆ ಒಂದಷ್ಟು ವಿಸ್ತರಿಸಿ ಹೇಳ್ಬೇಕಂತ ಅಗತ್ಯ ಇದೆ ಅಂತ ನಾನು ಭಾವಿಸ್ತೇನೆ. ಈ ಹೊಯ್ಸಳ ವಿಷ್ಣುವರ್ಧನನ ದಾಳಿ ಏನು ಕರಾವಳಿ ಮೇಲೆ ಆಯ್ತು, ಇದು ಬಹುಶಃ ಇದರ ದಾಳಿಯ ನಂತರ ಅವ ಈ ತುಳುನಾಡನ್ನು ಬಿಟ್ಟ ಮೇಲೆ ಬಹುಶಃ ಇಲ್ಲಿ ಒಂದು ರೀತಿಯ ರಾಜಕೀಯ ಸ್ಥಿತ್ಯಂತರದ ಕಾಲಘಟ್ಟ ಅಂತ ಹೇಳಬಹುದು. ಅಲ್ಲಿ ಈ ಪ್ರದೇಶದ ಎಲ್ಲ ವಾರಸರನ್ನ ಸೋಲಿಸಿರುವಂತದ್ದು, ಒಂದು ರೀತಿಯ ಅಸ್ಥಿರತೆ ಎಲ್ಲ ಹುಟ್ಕೊಂಡಿತ್ತು. ಸೊ ಆ ಸಂದರ್ಭದಲ್ಲಿ ಬಹುಶಃ ಈ ಚೌಟ ಮನೆತನ ಈ ನಮ್ಮ ಹೊಯ್ಸಳ ವಿಷ್ಣುವರ್ಧನನ ದಾಳಿಯ ಹಿಂದೆ ಇತ್ತು ಅನ್ನುವಂತ ಒಂದು ವಾದ ಇದೆ. ಅದು ಏನೇ ಇರಲಿ, ಈ ನಮ್ಮ ಉಳ್ಳಾಳ ಪ್ರದೇಶದಲ್ಲಿ 1160 ಹೊತ್ತಿಗೆ ತಿರುಮಲರಾಯ ಅನ್ನುವವನು ಮೊದಲಿಗೆ ಆ ಒಂದು ಚೌಟ ಮನೆತನದ ಆಡಳಿತವನ್ನ ಪ್ರಾರಂಭ ಮಾಡಿದ ಅಂತ ನಾವು ತಿಳ್ಕೊಂಡಿರುವಂತದ್ದು. ಆದ್ರೆ ಇಲ್ಲಿ ಈ 1160 ಹೊತ್ತಿಗೆ ಮೊದಲನೇ ತಿರುಮಲರಾಯ ನಮ್ಮ ಚೌಟ ಮನೆತನದ ಆಡಳಿತವನ್ನು ಪ್ರಾರಂಭ ಮಾಡಿದ್ರೆ ಅದಕ್ಕೆ ಶಾಸನಾಧಾರ ನಮಗೆ ಸಿಗೋದಿಲ್ಲ. ನಮಗೆ ಈ ಚೌಟರ ಒಂದು ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನಮ್ಮ ಈ ಶಾಸನಾಧಾರ ಸಿಗುವಂತದ್ದು 1390 ವಿಕ್ರು ಚೌಟ ಅನ್ನುವವನ ಒಂದು ಆಡಳಿತದ ಅವಧಿಯದ್ದು. ಸೊ ಹಾಗಾಗಿ ಈ ನಮ್ಮ ಚೌಟರ ಆಡಳಿತ ಅಂದ ತಕ್ಷಣಕ್ಕೆ ವಿಕ್ರು ಚೌಟನೇ ಮೊದಲ ಚೌಟ ಅರಸ ಅಂತ ವಾದ ಮಾಡುವ ಸ್ಥಾಪಿತ ಇತಿಹಾಸಕಾರರು ಹೇಳುವಂತದ್ದು. ನನ್ನ ಅಭಿಪ್ರಾಯ ಪ್ರಕಾರ ಮೌಖಿಕವಾದಂತಹ ಇತಿಹಾಸವನ್ನು ಅಥವಾ ಕೈಫಿಯತ್ನಲ್ಲಿ ಬರತಕ್ಕಂತ ಇತಿಹಾಸದ ವಿಚಾರಗಳನ್ನು ನಾವು ಔಟ್ ರೈಟ್ ಆಗಿ ಅಲ್ಲಗಳೆಯುವಂತದ್ದು ಅಷ್ಟು ಸೂಕ್ತ ಅಲ್ಲ ಅಂತ ನನ್ನ ಅನಿಸಿಕೆ. ಅದು ಏನೇ ಇರಲಿ, ಸೊ ಈ ಹೊತ್ತಿಗೆ ಏನಾಗಿದೆ, ಈ ಚೌಟ ಮನೆತನ ಬಹುಶಃ ಉಳ್ಳಾಳದಲ್ಲಿ ತಮ್ಮ ಆಡಳಿತವನ್ನು ಪ್ರಾರಂಭ ಮಾಡಿದ್ರು ಕೂಡ ನಂತರದ ದಿನಗಳಲ್ಲಿ ಈ ಒಂದು ಉಳ್ಳಾಳದಿಂದ ನಮ್ಮ ಈ ಚೌಟರ ರಾಜಧಾನಿ ಪುತ್ತಿಗೆಗೆ ಶಿಫ್ಟ್ ಆಯ್ತು. ಪುತ್ತಿಗೆಯಿಂದ ನಂತರ ಮೂಡುಬಿದ್ರೆಗೆ. ಅದು ಬಹುಶಃ ಈ ಒಂದು ಯಾವ ಕಾರಣಕ್ಕೆ ಈ ಒಂದು ರಾಜಧಾನಿ ಇಲ್ಲಿಂದ ವರ್ಗಾಯಿಸಲ್ಪಟ್ಟಿತು ಅನ್ನುವಂಥದ್ದನ್ನು ನೋಡಿದ್ರೆ, ಇಲ್ಲಿ ಸೋಮನಾಥ ದೇವಸ್ಥಾನ ಏನಿದೆ, ಈಗ ನಾವು ಉಳ್ಳಾಳದಲ್ಲಿ ಕೂಡ ಸೋಮನಾಥ ದೇವಸ್ಥಾನವನ್ನು ಕಾಣ್ತೇವೆ. ಈ ಸೋಮನಾಥ ದೇವಸ್ಥಾನ ಇವರ ಆರಾಧ್ಯ ದೇವತೆ ಸೋಮನಾಥ. ಸೊ ಹಾಗಾಗಿ ಯಾವಾಗ ಪುತ್ತಿಗೆಗೆ ರಾಜಧಾನಿ ಶಿಫ್ಟ್ ಆಯ್ತು, ಈ ಒಂದು ಸೋಮನಾಥ ದೇವಾಲಯದಿಂದ ಪ್ರಸಾದವನ್ನು ಪುತ್ತಿಗೆ ಕೊಂಡೋಗುವಂಥದ್ದು ಆ ಕಾಲಕ್ಕೆ ದೊಡ್ಡ ಕಷ್ಟದ ಕೆಲಸ. ಆ ಕಾರಣಕ್ಕಾಗಿ ಮತ್ತೆ ಅಲ್ಲಿ ಆ ಒಂದು ಏನು ಪುತ್ತಿಗೆ ಸಮೀಪ ಸೋಮನಾಥ ದೇವಸ್ಥಾನ ನಿರ್ಮಾಣ ಆಯ್ತು ಅನ್ನುವಂಥ ವಾದ ಇದೆ. ಏನೇ ಇರ್ಲಿ, ಇದು ಈ ರೀತಿಯ ಒಂದು ಬೆಳವಣಿಗೆಗಳೆಲ್ಲ ಆಗಿದೆ. ಬಹುಶಃ ಈ ತಿರುಮಲರಾಯನ ನಂತರ ಅಧಿಕಾರಕ್ಕೆ ಬಂದ ಚೆನ್ನರಾಯನ ಕಾಲಕ್ಕೆ ಈ ರಾಜಧಾನಿ ಶಿಫ್ಟ್ ಆಯ್ತು ಅನ್ನುವಂಥದ್ದು ಅದರಲ್ಲಿ ಬೇಕಾದಷ್ಟು ಮೌಖಿಕ ಇತಿಹಾಸಗಳೆಲ್ಲ ಇದೆ. ಅದು ಇಲ್ಲಿ ಪ್ರಸ್ತುತ ಅಲ್ಲ ಅಂತ ನಾನು ಭಾವಿಸ್ತೇನೆ. ಆದ್ರೆ ಈ ಅರಸು ಮನೆತನಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಬ್ಬಕ್ಕಂದಿರ ವಿಚಾರ ಇಲ್ಲಿ ನಮಗೆ ಮುಖ್ಯ ಆಗ್ತದೆ. ಹಾಗಾಗಿ ಈ 5 ಜನರಲ್ಲಿ 2 ಹಬ್ಬಕ್ಕಂದಿರು ಉಳ್ಳಾಳದಿಂದ ಆಡಳಿತ ಮಾಡಿದ್ರು. ಉಳಿದ 3 ಮಂದಿ ಪುತ್ತಿಗೆ ಮತ್ತೆ ಮೂಡುಬಿದ್ರೆಯನ್ನು ಕೇಂದ್ರವಾಗಿಟ್ಟುಕೊಂಡು ಆಡಳಿತ ಮಾಡಿದ್ದಾರೆ. ಸೊ ವಿಶೇಷವಾಗಿ ನಾವು ಈಗ ನಮ್ಮ ಹಬ್ಬಕ್ಕಂದಿರ ಉಳ್ಳಾಳದಲ್ಲಿ ಆಡಳಿತ ನಡೆಸಿರ್ತಕ್ಕಂಥ ಹಬ್ಬಕ್ಕಂದಿರ ಬಗ್ಗೆ ಮಾತನಾಡುವಾಗ ಇಲ್ಲಿ ಮುಖ್ಯವಾಗಿ 2 ಬರ್ತಾರೆ. ಈಗಾಗಲೇ ನಾನು ಹೇಳಿದೆ, ಏನು ಉಳ್ಳಾಳವನ್ನು ಕೇಂದ್ರವಾಗಿಟ್ಟುಕೊಂಡು ಆಡಳಿತ ಮಾಡಿರೋರು 2 ಹಬ್ಬಕ್ಕಂದ್ರು. ಸೊ ಅವರ ಕಾಲಾವಧಿ ಏನಿದೆ ಅದು ಇವತ್ತಿಗೆ ನಮಗೆ ಸ್ಪಷ್ಟವಾಗಿ ಅದು ಗೋಚರಿಸಿದೆ. ಈ ಹಿಂದೆ ಏನಾಗಿತ್ತು ಅಂತಂದ್ರೆ, ಯಾವುದೇ ಯಕ್ಷಗಾನದಲ್ಲಿರ್ಬೋದು, ಕಾದಂಬರಿಲಿರ್ಬೋದು ಅಥವಾ ನಾಟಕಗಳಲ್ಲಿ ಈ 5 ಜನ ಹಬ್ಬಕ್ಕಂದಿರನ್ನು ಒಬ್ಬಳೇ ಅಂತ ಹೇಳಿ ಗುರುತಿಸಿಕೊಂಡು ಮಾತನಾಡಿರುವಂತದ್ದೇ ಹೆಚ್ಚು. ಇಲ್ಲಿ ಉಳ್ಳಾಳದಲ್ಲಿ ಏನು ಆಡಳಿತ ನಡೀತು ಹಬ್ಬಕ್ಕಂದಿರತ್ತು, ಸೊ ಇವರ ಕಾಲಾವಧಿಯನ್ನು ನಾನು ಮುಖ್ಯವಾಗಿ ನಿಮ್ಗೆ ಹೇಳಲೇಬೇಕು. ಅದು 1554ರಿಂದ 1588 ಅವಧಿಯಲ್ಲಿ ಆಡಳಿತ ಮಾಡಿದವರನ್ನು ನಾವು ಹಿರಿಯ ಹಬ್ಬಕ್ಕ ಅಂತ ಹೇಳೋದು. ಈ 1588 ನಂತರದಲ್ಲಿ ಅಲ್ಲಿ ಒಂದು ಸಣ್ಣ ಗ್ಯಾಪ್, ಒಂದು 6 ವರ್ಷದ ಗ್ಯಾಪ್ ಇದೆ. ಅಲ್ಲಿ ಒಬ್ಬ ಚೌಟ ರಾಜನ ಉಲ್ಲೇಖ ಬರ್ತದೆ ಪೋರ್ಚುಗೀಸ್ ದಾಖಲೆಯಲ್ಲಿ. ಆದ್ರೆ ಆ ಚೌಟ ರಾಜನ ಹೆಸರು ನಮಗೆ ತಿಳಿದು ಬರುವುದಿಲ್ಲ. ಇದಾದ ನಂತರ 1595ರಲ್ಲಿ ಇದೇ ನಮ್ಮ ಹಿರಿಯ ಹಬ್ಬಕ್ಕನ ಮಗಳು ಕಿರಿಯ ಹಬ್ಬಕ್ಕೆ ಅಧಿಕಾರಕ್ಕೆ ಬರುವಂತದ್ದು. ಈ ಕಿರಿಯ ಹಬ್ಬಕ್ಕನ ಕಾಲಾವಧಿ ಏನು ಅಂತ ನೀವು ಕೇಳಿದ್ರೆ 1595ರಿಂದ 1640 ಅವಧಿ.
ಓಕೆ 1595ರಿಂದ 1640 ಅವಧಿ. ಈ ಅವಧಿಯಲ್ಲಿ ವಿಶೇಷವಾದಂತಹ ಘಟನೆಗಳು ಘಟಿಸಿದೆ. ಈಗ ಕಿರಿಯ ಹಬ್ಬಕ್ಕನ ಕಾಲಕ್ಕೆ ಪೋರ್ಚುಗೀಸರೊಂದಿಗಿನ ಸಂಬಂಧ ಹಬ್ಬಕ್ಕಂತ ಹೇಗಿತ್ತು ಅಂತ ನೀವು ಕೇಳಿದ್ರೆ ಖಂಡಿತವಾಗಿಯೂ ಸೌಹಾರ್ದಯುತವಾಗಿ ಇರ್ಲಿಲ್ಲ. ಈ ಹಬ್ಬಕ್ಕನ ಅಂದ್ರೆ ಈ ಉಳ್ಳಾಳದಲ್ಲಿ ಈ ರೀತಿ ಪೋರ್ಚುಗೀಸರು ತನ್ನ ದೃಷ್ಟಿಯನ್ನು ಇಡುವುದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಆ ಕಾಲಕ್ಕೆ ಮಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂತಹ ಬಂದರು. ಈಗಾಗಲೇ ನಾನು ಹೇಳಿದ ಹಾಗೆ ಈ ಕರಾವಳಿಯೊಂದಿಗೆ ಒಂದು ಅಥವಾ ಕರಾವಳಿಯ ಮುಖಾಂತರ ವಿದೇಶದೊಂದಿಗೆ ನಮ್ಗೆ ನಿಕಟವಾದಂತಹ ವ್ಯಾಪಾರ ಸಂಪರ್ಕ. 2000-3000 ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ, 2000 ಅಂತೂ ಕಡಾಖಂಡಿತ. ಸೊ ಹಾಗಾಗಿ ಅರಬರು ಮುಖ್ಯವಾಗಿ ಈ ಪ್ರದೇಶದಿಂದ ವ್ಯಾಪಾರ ನಡೆಸ್ತಾ ಇರೋರು. ಅರಬರೊಂದಿಗೆ ನಮಗೆ ಈ ತುಳುನಾಡಿಗೆ ವಿಶೇಷವಾದಂತಹ ಒಂದು ಸಂಪರ್ಕ. ಸೊ ಯಾವಾಗ 1453 ಕಾನ್ಸ್ಟಾಂಟಿನೋಪಲ್ ಪತನ ಆಯ್ತೋ, ಕಾನ್ಸ್ಟಾಂಟಿನೋಪಲ್ ಅನ್ನುವ ಒಂದು ಪ್ರದೇಶ ಏನಿದೆ ಈಸ್ಟರ್ನ್ ರೋಮನ್ ಎಂಪರರ್ ಕೈಯಲ್ಲಿ ಇರುವಂತದ್ದು, ಅದು ಈ ಟರ್ಕರ ಕೈಗೆ ಬಂದ ನಂತರದಲ್ಲಿ ಒಂದು ರೀತಿಯ ನಮ್ಮ ವಾಣಿಜ್ಯ ಸಾಗರೋತ್ತರ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಬದಲಾವಣೆ ಆಗಿರುವಂತದ್ದು. ಈ ಹಿಂದೆ ಅರಬರ ಮುಖಾಂತರ ವ್ಯಾಪಾರ ನಡೀತಾ ಇದ್ದು, ಬಹುಶಃ ಒಂದು ಏನು ನಿರಾತಂಕವಾಗಿ ಅರಬರು ತುಳುನಾಡಿನೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಇಟ್ಕೊಂಡಿದ್ರು. ಯಾವಾಗ ಈ ನಮ್ಮ ಈ ಕಾನ್ಸ್ಟಾಂಟಿನೋಪಲ್ನ ಪತನ ಆಯ್ತೋ, ಆಗ ಐರೋಪ್ಯರಿಗೆ ಒಂದು ರೀತಿಯ ಉಸಿರು ಕಟ್ಟಿದ ವಾತಾವರಣ. ನೆಲಮಾರ್ಗದ ಮುಖಾಂತರ ಪಶ್ಚಿಮದೊಂದಿಗೆ ವ್ಯಾಪಾರ ಸಂಪರ್ಕ ಇಟ್ಕೊಳ್ಳಲು ಸಾಧ್ಯ ಆಗ್ಲಿಲ್ಲ, ಯಾಕಂತಂದ್ರೆ ಅವರದನ್ನು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಜಲಮಾರ್ಗವನ್ನು ಕಂಡು ಹುಡುಕುವಂತದ್ದು ಅನಿವಾರ್ಯವಾಯಿತು. ನಿಮ್ಗೆ ಗೊತ್ತಿದ ಹಾಗೆ ವಾಸ್ಕೋಡ ಗಾಮ 1498ಕ್ಕೆ ನಮ್ಮ ಕ್ಯಾಲಿಕಟ್ ನ ಜಾಮೋರಿನ್ ದೊರೆ ಆಸ್ಥಾನಕ್ಕೆ ಬಂದಿದ್ದಾನೆ. ಆಸ್ಥಾನಕ್ಕೆ ಬಂದ್ರೆ ಅಲ್ಲಿ ಬಹುಶಃ ಜಾಮೋರಿನ್ ದೊರೆ ಆಸ್ಥಾನವನ್ನು ನೋಡಿ ಬೆಚ್ಚುವಿದ್ದಾನೆ ನಮ್ಮ ವಾಸ್ಕೋಡ ಗಾಮ. ಆ ರೀತಿಯ ಶ್ರೀಮಂತಿಕೆ. ಆದ್ರೆ ಏನಾಯ್ತು, ಅವನು ಬಂದಂತ ಉದ್ದೇಶ ಆ ಕ್ಷಣದಿಂದ ಈಡೇರಿತು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ಅರಬರ ವಿರೋಧ ಇತ್ತು. ಅರಬರೊಂದಿಗೆ ಈಗಾಗಲೇ ಜಾಮೋರಿನ್ಗೆ ನಿಕಟ ಸಂಪರ್ಕ ಇತ್ತು, ಅಂದ್ರೆ ವ್ಯಾಪಾರ ಎಲ್ಲ ನಡೀತಿದ್ರು ಅಂತಂದು ಅವರ ಮುಖಾಂತರ. ಹಾಗಾಗಿ ಈಗ ಈ ಜಾಮೋರಿನ್ ದೊರೆ ವಿಶೇಷವಾಗಿ ಅರಬರ ಕಾರಣಕ್ಕಾಗಿ ಒಂದು ರೀತಿಯ ಸಂಬಂಧ ಅಷ್ಟು ಸುಲಭದಲ್ಲಿ ಕುದುರುವಂತ ಸಾಧ್ಯತೆ ಇರಲಿಲ್ಲ. ಆ ನಂತರದಲ್ಲಿ ಆ ವಾಸ್ಕೋಡ ಗಾಮ ಅಥವಾ ಮುಖ್ಯವಾಗಿ ನಾವು ಪೋರ್ಚುಗೀಸರ ಬಗ್ಗೆ ಮಾತನಾಡುವಾಗ ಒಂದು ಮಾತಂತೂ ತಲೆಯಲ್ಲಿ ಇಟ್ಕೋಬೇಕು. ನಾನು ಸಾಮಾನ್ಯವಾಗಿ ಹೇಳುವಂತದ್ದಿದೆ, ಬ್ರಿಟಿಷರಾದ್ರೆ ಆಗ್ಬೋದು, ಪೋರ್ಚುಗೀಸರಲ್ಲ ಅಂತ ಹೇಳಿ. ಮೋಸಕ್ಕೆ ಇನ್ನೊಂದು ಹೆಸರು ಪೋರ್ಚುಗೀಸ್. ಮೋಸ, ಕಪಟ, ವಂಚನೆ, ಮಠಾಂಧತೆಗೆ ಇನ್ನೊಂದು ಹೆಸರು ಅಂತ ಹೇಳಿದ್ರೆ ಪೋರ್ಚುಗೀಸರು. ಅಂತಹ ಪೋರ್ಚುಗೀಸರನ್ನ ಯಾರು ಎದುರಾಕೊಳ್ಳಿಕ್ಕೆ ಸಿದ್ಧರಿರ್ಲಿಲ್ಲ. ಹಾಗಾಗಿ ಈ ಕರಾವಳಿ ಉದ್ದಕ್ಕೂ ನೀವು ಎಷ್ಟು ರಾಜ್ಯ ಮಲಬಾರ್ ಪ್ರದೇಶದಿಂದ ಈ ನಮ್ಮ ಕರಾವಳಿ ಎಷ್ಟು ಬಂದರುಗಳಿವೆ ಅಥವಾ ಎಷ್ಟು ರಾಜಮನೆತನಗಳಿರ್ಬೋದು ನೀವೇ ಆಲೋಚನೆ ಮಾಡಿ. ತುಳುನಾಡಿನಲ್ಲಿ ಅಷ್ಟೊಂದು ರಾಜಮನೆತನಗಳಿರುವಾಗ, ಹಾಗಾಗಿ ಈ ಒಂದು ಪ್ರದೇಶದ ಎಲ್ಲ ಒಂದು ಅರಸರ ದೌರ್ಬಲ್ಯ ಏನು ಅಂದ್ರೆ ಪರಸ್ಪರ ಕಚ್ಚಾಟ, ಜಗಾಟ ಇದನ್ನು ತನ್ನ ಲಾಭಕ್ಕೆ ಬಳಸ್ಕೊಂಡ ಯಾರು ವಾಸ್ಕೋಡ ಗಾಮ. ಸೊ ಬರ್ತಾ ಕೊನೆಗೇನಾಯ್ತು, ಅವನ 2ನೇ ಅವಧಿಯಲ್ಲಿ ಅವನು ಪೋರ್ಚುಗಲ್ಗೆ ಹೋಗಿ 2ನೇ ಬಾರಿ ಬಂದ ಸಂದರ್ಭದಲ್ಲಿ ಮುಖ್ಯವಾಗಿ ಕಾರವಾರ ಸಮೀಪ ಒಂದು ಫರ್ಮಾನ್ ಹೊರಡಿಸ್ತಾನೆ. ಅವನೊಂದು ಹೇಳಿಕೆ, ಸಾಗರೋತ್ತರ ವ್ಯಾಪಾರ ಮಾಡಬೇಕಾದ್ರೂ ಈ ಕರಾವಳಿ ಪ್ರದೇಶದ ಅರಸರು ಅವನಿಗೆ ಕಪ್ಪ ಕೊಡಬೇಕು. ಇಲ್ಲಿ ಏನು ಆ ಬಂದರು ಪ್ರದೇಶಗಳಿವೆ ಇವೆ, ಅದರ ಮೇಲೆ ಪೂರ್ಣ ತನ್ನ ನಿಯಂತ್ರಣ, ನನ್ನ ಒಡೆಯನಿಗೆ ಸಂಬಂಧಪಟ್ಟದ್ದು ಅಂತೇಳಿ. ಸೊ ಇದು ಇವರು ನಿರೀಕ್ಷೆ ಮಾಡದ ರೀತಿಯ ಒಂದು ಆದೇಶ ಇದು ಇವನದ್ದು. ಆದ್ರೆ ಈ ಪೋರ್ಚುಗೀಸರನ್ನ ಅಥವಾ ವಾಸ್ಕೋಡ ಗಾಮನನ್ನ ಎದುರಾಕೊಳ್ಳುವಂತ ಧೈರ್ಯ ಯಾರಿಗೂ ಇರದ, ಅಂದ್ರೆ ಅವರಲ್ಲಿ ಕೋವಿ ಇತ್ತು, ಫಿರಂಗಿ ಇತ್ತು. ನಮ್ಮ ದೇಶೀಯ ಅರಸರಲ್ಲಿ ಅಂತ ಆಧುನಿಕ ಯುದ್ಧ ಮದ್ದುಗುಂಡಿನ ಕಲ್ಪನೆ ಇರಲಿಲ್ಲ. ಈ ಕತ್ತಿ ಗುರಾಣಿ ಹಿಡ್ಕೊಂಡು ಹೋರಾಟ ಮಾಡುವಂತದ್ದು. ಹಾಗಾಗಿ ಹೆಚ್ಚಿನವರು ಕಪ್ಪ ಕೊಡುವುದೇ ಸೂಕ್ತ ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಅದೇ ನಮ್ಮ ಮಂಗಳೂರಿನ ಲಕ್ಷ್ಮಪ್ಪ ಬಂಗರಸನ ಅರಮನೆ ಅಂತ ನಾನು ಹೇಳಿದೆ. ಸೊ ಅವನು ಕಪ್ಪ ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ. ಸೊ ಆದ್ರೆ ಉಳ್ಳಾಳದ ನಮ್ಮ ಹಿರಿಯ ಹಬ್ಬಕ್ಕೆ ಅದಕ್ಕೆ ಒಪ್ಪಿಗೆ ಇರಲಿಲ್ಲ. ಕಪ್ಪ ಕೊಡಬಾರದು ಪೋರ್ಚುಗೀಸರು. ಯಾಕೆ ಕೊಡಬೇಕು? ಯಾರು ಪೋರ್ಚುಗೀಸರು? ಸಾವಿರಾರು ಮೈಲಿ ದೂರದಿಂದ ಬಂದು ಈ ಕರಾವಳಿ ಪ್ರದೇಶದಲ್ಲಿ ಕಪ್ಪ ವಸೂಲಿ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ ಅಂತ ಹೇಳಿ ಆ ರೀತಿಯ ಒಂದು ಸ್ವಾಭಿಮಾನದ ಒಂದು ಪ್ರತೀಕ ನಮ್ಮ ಹಬ್ಬಕ್ಕಂದಿರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕೊನೆಗೆ ಬಹುಶಃ ನಾನು ಹಿರಿಯ ಹಬ್ಬಕ್ಕನ ಬಗ್ಗೆ ಮಾತಾಡ್ತಾ ಹೇಳಬೇಕು, ಇವಳ ಅವಧಿಯಲ್ಲಿ ನಿರಂತರ ಸಂಘರ್ಷ ನಡೀತಾನೆ ಇತ್ತು. 3 ಅತಿ ಮುಖ್ಯವಾಗಿರತಕ್ಕಂತ ಯುದ್ಧ ನಡೆದಿದೆ. 1556-57, 1558, ವಿಶೇಷವಾಗಿ 1567. 1556, 58, 1567, 68ರಲ್ಲಿ
ಆದ್ರೆ ಸಮರ್ಥವಾಗಿ ಹೋರಾಟ ಮಾಡಿದಾಳೆ. ಅವಳ ಪರವಾಗಿ ನಿಂತಹ ಮಗುವೀರ ಸಮಾಜದ ಅಥವಾ ಮುಸ್ಲಿಂ ಸಮುದಾಯದ ಏನು ಯೋಧರಿದ್ರು, ತಮ್ಮ ಸರ್ವಸ್ವವನ್ನು ಅಬ್ಬಕ್ಕನಿಗಾಗಿ ತ್ಯಾಗ ಮಾಡುವುದಕ್ಕೆ ಸಿದ್ರು ಅನ್ನುವ ರೀತಿಯ ಒಂದು ವಾತಾವರಣ ಇತ್ತು ಆ ಕಾಲಕ್ಕೆ. ಬಹುಶಃ ಆ ಅಬ್ಬಕ್ಕನ ಆಡಳಿತ ನೀತಿ ಹಾಗೆ ಇತ್ತು ಅನ್ನುವಂಥದ್ದು ನಾವು ಮುಖ್ಯವಾಗಿ ಗಮನಿಸಬೇಕಾದಂತ ಅಂಶ. ದುರದೃಷ್ಟವಶಾತ್ ಅಬ್ಬಕ್ಕ ಸೋದೋಗ್ಬಿಟ್ಲು. ಮತ್ತೆ ಪುನಃ ಸಂಘರ್ಷ. ಆದ್ರೆ ಈ ಪೋರ್ಚುಗೀಸರು ಬಂದದ್ದು ಯಾಕೆ ಇಲ್ಲಿಗೆ? ಇಲ್ಲಿ ಈ ನೆಲದ ಮೇಲೆ ಅಧಿಕಾರ ಸ್ಥಾಪನೆ ಮಾಡಬೇಕು, ವಸಾಹತು ಸ್ಥಾಪನೆ ಮಾಡಬೇಕು, ಆನಂತರದ ಆಶೆ. ಮೊದಲು ಬಂದದ್ದು ವ್ಯಾಪಾರದ ಉದ್ದೇಶ. ಈ ರೀತಿಯ ಸಂಘರ್ಷವೇ ಆದ್ರೆ ವ್ಯಾಪಾರ ಒಂದು ಸಲೀಸಾಗಿ ನಡೆಯುವಂತದ್ದು ಸಾಧ್ಯ ಇಲ್ಲ. ಹಾಗಾಗಿ ಇವ್ರೇನ್ ಮಾಡಿದ್ರು, ಈಗ ಅಬ್ಬಕ್ಕನಿಗೆ ಬಂಗರಸನ ಮೇಲೆ ಅಸಮಾಧಾನ ಇದೆ, ಕಪ ಕೊಡೋದಕ್ಕೆ ಸಿದ್ಧನಾಗಿದ್ದಾನೆ ತಾನೆ. ನೆರೆಯ ರಾಜನಾಗಿದ್ದುಕೊಂಡು ಅಬ್ಬಕ್ಕನಿಗೆ ಕೈ ಜೋಡಿಸಬೇಕಾಗಿತ್ತು ಪೋರ್ಚುಗೀಸರ ವಿರುದ್ಧ. ಹಾಗೆ ಮಾಡ್ಲಿಲ್ಲ ಅವ. ಸೊ ಅವರ ಮಿತ್ರತ್ವವನ್ನು ಗಳಿಸ್ಕೊಂಡ ಅವ. ಬಹುಶಃ ಆ ಕಾಮರಾಯನ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳ ಒಂದು ವಿಚಾರಗಳು ನಮಗೆ ಸಿಗುವುದಿಲ್ಲ. ಏನೇ ಇರಲಿ, ಅದು ಪ್ರಶ್ನೆ ಬೇರೆ. ಕೊನೆಗೆ ಈ ಪೋರ್ಚುಗೀಸರಿಗೆ ಒಂದು ಆಲೋಚನೆ ಹೋಯ್ತು ಅಂತಂದ್ರೆ, ಈ ಚೌಟ ಮನೆತನ ಮತ್ತೆ ಬಂಗ ಇವರು ಈ ಅಬ್ಬಕ್ಕ ಮತ್ತೆ ಆ ಬಂಗ ಅರಸ ಏನಿದಾನೆ ಕಾಮರಾಯ, ಇವರು ಮದುವೆ ಆಗಿಬಿಟ್ರೆ, ಇವರ ಮದುವೆಯನ್ನ ನಡೆಸಿಬಿಟ್ರೆ ಬಹುಶಃ ಒಂದು ಸೂಕ್ತವಾದ ಒಂದಾದ್ರೆ ಇಲ್ಲಿ ಒಂಥರ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಬಹುದೋ ಏನೋ ಅನ್ನುವ ನೆಲೆಯಲ್ಲಿ ಒಂದು ಆಧಾರದ ಬಗ್ಗೆ ಕುರಿತಾಗಿ ನಾವು ಹೇಳೋದಿದ್ರೆ, ಅಥವಾ ಆಧಾರದಲ್ಲಿ ನಾವು ಹೇಳೋದಿದ್ರೆ, ಈ ಪೋರ್ಚುಗೀಸರ ಮುಂದಾಳುತ್ವದಲ್ಲಿ ಈ ಹಿರಿಯ ಅಬ್ಬಕ್ಕ ಮತ್ತೆ ನಮ್ಮ ಬಂಗಾಡಿಯ ಏನು ಮಂಗಳೂರನ್ನು ಕೇಂದ್ರವಾಗಿ ಇಟ್ಟುಕೊಂಡು ಆಡಳಿತ ಮಾಡ್ತಾ ಇದ್ದಂತಹ ಕಾಮರಾಯನ ನಡುವೆ ಒಂದು ಮದುವೆ ಸಂಬಂಧಕ್ಕೆ ಅವರು ಕಾರಣರು ಅಂತ ಕೇಳ್ತೇವೆ. ಏನೇ ಇರ್ಲಿ, ಆ ನಂತರ ಕೂಡ ಒಂದು ಸೂಕ್ತವಾದ ವಾತಾವರಣ ನಿರ್ಮಾಣ ಆಗಬಹುದು ಅನ್ನುವಂತ ಏನೋ ಒಂದು ಕಲ್ಪನೆ ಇಟ್ಕೊಂಡಿದ್ರು. ಹಾಗಾಗ್ಲಿಲ್ಲ. ಅಬ್ಬಕ್ಕನ ಮತ್ತೆ ನಮ್ಮ ಕಾಮರಾಯನ ಮಧ್ಯೆ ಒಂದು ಜಟಾಪಟಿ ನಡೀತಲೇ ಇತ್ತು. ಅದು ಪ್ರಶ್ನೆ ಬೇರೆ. ಏನೇ ಇರ್ಲಿ, ಈ ನಂತರದಲ್ಲಿ ಏನಾಯ್ತು ಅಂತ ನೀವು ಕೇಳಿದ್ರೆ, ಇದೇ ಜಗ್ಗಾಟದಲ್ಲಿ, ಇದೇ ಹೋರಾಟದಲ್ಲಿ ಹಿರಿಯ ಅಬ್ಬಕ್ಕ ತನ್ನ ಅಂತ್ಯವನ್ನು ಕಂಡುಕೊಂಡ್ರೆ, ಮುಂದೆ ಈಗಾಗಲೇ ನಾನು ಹೇಳಿದ ಹಾಗೆ ಒಬ್ಬ ಚೌಟ ರಾಜನ ಆಡಳಿತ ಪ್ರಾರಂಭ ಆದ್ರೆ, ಈ ಹಿರಿಯ ಹಬ್ಬಕ್ಕನ ನಂತರ ಅಂದ್ರೆ 1588ರ ನಂತರ ಅದು ಸುಮಾರು 1594-95ರವರೆಗೆ ಮುಂದುವರಿಯುತ್ತದೆ. ಇವನ ನಂತರ 1595ರಲ್ಲಿ ಕಿರಿಯ ಹಬ್ಬಕ್ಕ ಅಧಿಕಾರಕ್ಕೆ ಬಂದಿರುವಂತದ್ದು. ಕಿರಿಯ ಹಬ್ಬಕ್ಕೆ ಅಧಿಕಾರಕ್ಕೆ ಬಂದ್ರೆ ಬಹುಶಃ ಏನು ತನ್ನ ತಾಯಿ ನಿರಂತರವಾಗಿ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿಕೊಂಡು ಪೋರ್ಚುಗೀಸರನ್ನು ಈ ನೆಲದಿಂದ ಓಡಿಸ್ಬೇಕು ಅನ್ನುವಂತ ಛಲವನ್ನ ತೊಟ್ಟಿದ್ಲೋ, ಅದೇ ಒಂದು ಏನು ರಿವೆಂಜ್ ಹಬ್ಬಕ್ಕನಲ್ಲಿ ಕೂಡ ಇತ್ತು. ಅದನ್ನೇ ಮುಂದುವರಿಸುವಂತ ಕೆಲಸವನ್ನು ಮಾಡಿದ್ಲು. ಬಹುಶಃ ಈ ಒಂದು ಹಬ್ಬಕ್ಕನ ಕನಸು ಏನಿದೆ, ಅದು ಏನು ಕನಸು ನೆರವೇರ್ತದೆ ಅಂತ ಹೇಳ್ಬೋದು. ಖಂಡಿತ ನೆರವೇರಿತು. ಈಗ ವಿಷಯ ಏನು ಅಂತಂದ್ರೆ, ಈ ಬಹುಶಃ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳಲೇಬೇಕು, ಈ ಹಿರಿಯ ಹಬ್ಬಕ್ಕೆ ಇರ್ಬೋದು, ಕಿರಿಯ ಹಬ್ಬಕ್ಕೆ ಇರ್ಬೋದು, ಅವರು ತಮ್ಮ ಸ್ವಾಭಿಮಾನಕ್ಕೆ ಹೆಸರುವಾಸಿಯಾದ. ಇಲ್ಲಿ ಮುಖ್ಯವಾಗಿ ನಾನು ನಿಮ್ಮ ಈ ಒಂದು ಕಿರಿಯ ಹಬ್ಬಕ್ಕನ ಬಗ್ಗೆ ಹೇಳೋದಿದ್ರೆ, 1599ರ ಅಬ್ಬಕ್ಕನ ಒಂದು ಪತ್ರ ನಮಗೆ ಸಿಕ್ಕಿದೆ. ಈ ಹಬ್ಬಕ್ಕ ಸ್ಪೇನಿನ ರಾಜನಿಗೆ ಬರೆದಿರ್ತಕ್ಕಂಥ ಸಂತಾಪ ಸೂಚಕ ಪತ್ರ, ಅದು ಕಂಡೋಲೆನ್ಸ್ ಲೆಟರ್. ಅದು ಇತ್ತೀಚೆಗೆ ನಮ್ಗೆ ಲಿಸ್ಬನ್ ಆರ್ಕೈವ್ಸ್ ನಲ್ಲಿ ಅದು ಸಿಕ್ಕಿರುವಂತದ್ದು. ಅದನ್ನು ನೀವು ನೋಡ್ಬೇಕು. ಅವಳು ತನ್ನ ಸಂತಾಪ ಸೂಚನೆ ಮಾಡ್ತಾಳೆ. ಸ್ಪೇನ್ ನ ರಾಜನ ಮಗ ತೀರಿ ಹೋದ ಸಂದರ್ಭ ಅದು. ನಿನ್ಗಾದಂತಹ ನಷ್ಟಕ್ಕೆ ಅತೀವವಾದಂತಹ ನಿಮ್ಮ ಸಾಮಂತಳಾಗಿದ್ದುಕೊಂಡು, ಸಾಮಂತಳು ಅಂದ್ರೆ ಆ ಹೊತ್ತಿಗೆ ಕಪ ಕೊಡುವ ಒಂದು ವ್ಯವಸ್ಥೆ ನಡೆದಿತ್ತು. ಸಾಮಂತಳಾಗಿದ್ದುಕೊಂಡು ನಿನಗೆ ನಡೆದಿರ್ತಕ್ಕಂಥ, ನಿಮಗೆ ಒದಗಿದಂತಹ ಕಷ್ಟದಲ್ಲಿ ಖಂಡಿತವಾಗಿಯೂ ನಾವು ಭಾಗಿ ನಿಮ್ಮ ದುಃಖದಲ್ಲಿ ಅಂತ ಹೇಳುವ ಈ ರೀತಿಯ ವಿಚಾರಗಳನ್ನು ಹೇಳಿದ ನಂತರ ಒಂದು ಮಾತು ಹೇಳ್ತಾಳೆ. ಈ ಕರಾವಳಿಯಲ್ಲಿಯ ರಾಜಕೀಯ ಸ್ಥಿತಿಯನ್ನು ನಾನು ನಿನ್ಗೆ ಹೆಚ್ಚು ವಿವರಿಸಿ ಹೇಳುವುದಿಲ್ಲ. ನಾನೇನು ಅನ್ನುವಂತಹದ್ದನ್ನು ನಿನ್ನ ಕ್ಯಾಪ್ಟನ್ ಸೀಮಾವ ವಿವರಿಸ್ತಾನೆ. ಅಂದ್ರೆ ಆ ಎದೆಗಾರಿಕೆ ನೋಡಿ, ತಾನು ಸಂತಾಪ ಸೂಚನೆಯನ್ನು ಮಾಡುವುದರೊಂದಿಗೆ ನೀವು ಅತಿರೇಕದ ಕೆಲಸಗಳನ್ನು ಇಲ್ಲಿ ಮಾಡಬಾರದು, ನಾವು ಏನು ಅನ್ನುವಂಥದ್ದನ್ನು ನಾನು ಬಾಯ್ಬಿಟ್ಟು ಹೇಳೋದಿಲ್ಲ, ನಿನ್ನ ಕ್ಯಾಪ್ಟನ್ ಇದಾನಲ್ಲ ಇಲ್ಲಿ ಸೀಮಾವೋ, ಅವನು ವಿವರಿಸ್ತಾನೆ ಅನ್ನುವಂಥ ಒಂದು ಮಾತು ಅದರಲ್ಲಿ ಬರ್ತದೆ. ಮತ್ತೆ ಆ ಪತ್ರ ನಿಮಗೆ ನಾನು ತೋರಿಸ್ತೇನೆ. ಸೊ ಈ ರೀತಿಯ ಒಂದು ಪತ್ರದಿಂದ ಹಬ್ಬಕ್ಕ ಏನು ಅನ್ನುವಂಥದ್ದು, ಅದು ವಿಶೇಷವಾಗಿ ಕಿರಿಯ ಹಬ್ಬಕ್ಕ ಏನು ಅನ್ನುವಂಥದ್ದನ್ನು ನೀವು ಆಲೋಚನೆ ಮಾಡಬಹುದು. ಸೊ ಹಾಗಾಗಿ ಈಗ
ಈ ಒಂದು ವ್ಯಾಪಾರ ಅಂತ ನಾನು ಹೇಳಿದೆ. ಆ ಕಾಲಕ್ಕೆ ಮಂಗಳೂರು ಯಾವ ರೀತಿಯಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಬಂದರು ಅಂತ ಗುರುತಿಸ್ಕೊಂಡಿತ್ತೋ ಅದರ ಪಕ್ಕದಲ್ಲಿರುವಂತಹ ಈ ಉಳ್ಳಾಳ ಕೂಡ ಅದಕ್ಕೆ ಕಮ್ಮಿ ಏನಿರಲಿಲ್ಲ. ವಿಶೇಷವಾಗಿ ಆಚೆಯಿಂದ ಪಲ್ಗುಣಿ ನದಿ, ಈಚೆಯಿಂದ ನೇತ್ರಾವತಿ ನದಿ ಇನ್ನು ಸಮುದ್ರಕ್ಕೆ ಸೇರುವ ಭಾಗ ನೋಡಿ ಇದು. ಸೊ ಉತ್ತರ ಭಾಗಕ್ಕೆ ನಿಮ್ಮ ಆಚೆ ಉತ್ತರಕ್ಕೆ ಮಂಗಳೂರು ಆದ್ರೆ ದಕ್ಷಿಣ ಭಾಗದಲ್ಲಿ ನಮ್ಮ ಇದು ಉಳ್ಳಾಳ ಇರುವಂತಹದ್ದು. ಈಗಾಗಲೇ ಯಾಕೆ ಐರೋಪ್ಯರು ಈ ನಮ್ಮ ಕರಾವಳಿಯ ಮೇಲೆ ವ್ಯಾಪಾರ ಸಂಪರ್ಕವನ್ನು ಇಟ್ಕೊಳ್ಳುವಂತಹ ಒಂದು ಉತ್ಸಾಹದಿಂದ ಇದ್ರು ಅನ್ನುವಂಥದ್ದು ಗೊತ್ತೇ ಇದೆ ನಿಮಗೆ. ನಮ್ಮ ಕೆಂಪಕ್ಕಿ ಇರಬಹುದು, ಒಳ್ಳೆ ಮೆಣಸು ಇರಬಹುದು, ಏಲಕ್ಕಿ ಇರಬಹುದು, ದಾಲ್ಚೀನಿ, ಶುಂಠಿ, ಅದೇ ರೀತಿಯಲ್ಲಿ ನಿಮ್ಮ ಇದು ಏನು ಇಲ್ಲಿಯ ಬಟ್ಟೆಗಳು, ಮರಮಟ್ಟುಗಳು, ಬೀಟೆ ಅಥವಾ ನಿಮ್ಮ ಗಂಧ ಅಲ್ಲ, ಇದು ರೋಸ್ ವುಡ್ ಅಂತ ಹೇಳ್ತೇವಲ್ಲ, ರೋಸ್ ವುಡ್, ಅದು ಇದಕ್ಕೆಲ್ಲ ವಿಶೇಷವಾದಂತಹ ಬೇಡಿಕೆ ಯುರೋಪ್ ನಲ್ಲಿ. ಸೊ ಇಲ್ಲಿ ಧಾರಾಳವಾಗಿ ವಿಪುಲವಾಗಿ ಸಿಗ್ತದೆ. ಬಹುಶಃ ಇಲ್ಲಿ ಧಾರಾಳವಾಗಿ ಸಿಗುವಂತ ಒಳ್ಳೆ ಮೆಣಸು ಇದೆಯಲ್ಲ ಸರ್, ಅದಕ್ಕೆ ನಿಮ್ಮ ಯುರೋಪ್ನಲ್ಲಿ ಚಿನ್ನದಂತಹ ಬೆಲೆ. ಎಲ್ಲಿವರೆಗೆ ಅಂತಂದ್ರೆ ಸಂಬಳ ಒಳ್ಳೆ ನಿಮ್ಮ ಕರಿಮೆಣಸಿನ ಮುಖಾಂತರ ಸಂಬಳ ಕೊಡುವಂತ ಸ್ಥಿತಿ, ದುಡಿದವನಿಗೆ ಸಂಬಳ ಕೊಡುವಂತ ಸ್ಥಿತಿ ಇದ್ರೆ, ಆ ರೀತಿಯ ಮೌಲ್ಯ ಒಂದು ನಿಮ್ಮ ಕರಿಮೆಣಸಿಗೆ ಇದ್ರೆ, ಇದು ಇಲ್ಲಿ ಧಾರಾಳವಾಗಿ ಸಿಗುವಂತಹ ವಸ್ತುವನ್ನು ಬಹುಶಃ ಕೊಂಡೊಯ್ಯುವುದಕ್ಕೆ ಎಂತ ಉತ್ಸಾಹ ಅವರಲ್ಲಿ ಇದ್ದಿರ್ಬೋದು ಅನ್ನೋದು ನೀವು ಆಲೋಚನೆ ಮಾಡ್ಬೇಕು. ಹಾಗಾಗಿ ಈ ಹಬ್ಬಕ್ಕ ಏನಿದ್ದಾಳೆ, ಅದು ಈಗಾಗಲೇ ನಾನು ಹೇಳಿದ ಹಾಗೆ ಉಳ್ಳಾಳ ವಿಶೇಷವಾಗಿ ಸಾಗರೋತ್ತರ ವ್ಯಾಪಾರವನ್ನು ನೆಚ್ಚಿಕೊಂಡಿರ್ತಕ್ಕಂಥ ಪ್ರದೇಶ. ಅಥವಾ ಆ ಕಾಲಕ್ಕೆ ಉಳ್ಳಾಳ ಅದೊಂದು ಸಣ್ಣ ಪ್ರದೇಶ, ಹೆಚ್ಚು ಅಂತಂದ್ರೆ ಒಂದು 40-50 ಸಾವಿರ ಜನಸಂಖ್ಯೆಯನ್ನು ಹೊಂದಿದ್ದಿರಬಹುದು ಅಂತ ನನ್ನ ಅನಿಸಿಕೆ. ಸೊ ಹಾಗಾಗಿ ಇವಳ ಆರ್ಥಿಕ ಮೂಲ ಏನಿದೆ ಅದು ನಿಮಗೆ ವ್ಯಾಪಾರವೇ ಆಗಿತ್ತು, ಸಾಗರೋತ್ತರ ವ್ಯಾಪಾರವೇ ಆಗಿತ್ತು. ಕ್ಯಾಲಿಕಟ್ಟಿನ ಜಾಮೋರಿನ್ ದೊರೆ ಜೊತೆ ಸೇರಿಕೊಂಡು, ಯಾಕಂದ್ರೆ ಪೋರ್ಚುಗೀಸರ ಉಪಟಳ ಅವಳಿಗೆ ಇದ್ದೇ ಇತ್ತು. ಹಾಗಾಗಿ ಕ್ಯಾಲಿಕಟ್ನ ಜಾಮೋರಿನ್ ದೊರೆಯ ಜೊತೆಯಲ್ಲಿ ಸೇರಿಕೊಂಡು ಇವಳ ಹಡಗು ಅರೇಬಿಯಾಕ್ಕೆ ಹೋಗೋದು. 1617ರಲ್ಲಿ ಈ ಅರೇಬಿಯಾದಲ್ಲಿ ವ್ಯಾಪಾರ ಮುಗಿಸ್ಕೊಂಡು ವಾಪಸ್ ಬರುವಂತಹ ಸಂದರ್ಭದಲ್ಲಿ ಇವಳ ಹಡಗನ್ನು ಲೂಟಿ ಮಾಡಿಬಿಟ್ರು ಪೋರ್ಚುಗೀಸರು. ಇದು ಬಹುಶಃ ನಾವು ಸಾಮಾನ್ಯವಾಗಿ ಹೇಳೋದಿದೆಯಲ್ಲ, ಹೆಡೆಗೆ ನಾವು ನಾಗರಾವಿಗೆ ಮೆಟ್ಟಿದ್ರೆ ಯಾವ ರೀತಿ ಬುಸ್ಬಿಡ್ತದೆ, ಆ ರೀತಿಯ ಸ್ಥಿತಿ ಹಬ್ಬಕ್ಕಂದಾಯ್ತು. ಬಹುಶಃ 1618ರ ಯುದ್ಧಕ್ಕೆ ಇದು ನಾಂದಿ ಆಯ್ತು. ಈ 1618ರ ಯುದ್ಧ ಸಂದರ್ಭದಲ್ಲಿ ಇವಳಿಗೆ ಒಂದಷ್ಟು ಬೆಂಬಲವಾಗಿ ನಿಂತವನು ಕೆಳದಿ ವೆಂಕಟಪ್ಪ ನಾಯಕ. ಅಲ್ಲಿ ಆ ಹೊತ್ತಿಗೆ ಏನಾಗಿದೆ, ಒಂದು ರೀತಿಯ ರಾಜಕೀಯ ಅಲ್ಲಿ ವಿಜಯನಗರ ಸಾಮ್ರಾಜ್ಯ ದುರ್ಬಲಗೊಂಡಿದೆ. ಈ ನಿಮ್ಮ ಕೆಳದಿ ನಾಯಕರು ಪ್ರಬಲರಾಗಿದ್ದಾರೆ. ಈ ವಿಶೇಷವಾಗಿ ವೆಂಕಟಪ್ಪ ನಾಯಕ ಮಹತ್ವಾಕಾಂಕ್ಷಿ, ಕರಾವಳಿಯ ಮೇಲೆ ಹಿಡಿತ ಸಾಧಿಸಬೇಕು ಅನ್ನುವಂಥದ್ದು ಉದ್ದೇಶ ಇತ್ತು ಅವನಿಗೆ. ಹಾಗಾಗಿ ಈ ಹಬ್ಬಕ್ಕನ ಒಂದು ಏನು ಬೇಡಿಕೆ ಏನಿದೆ, ಇದು ಇಮ್ಮಿಡಿಯೇಟ್ ಸ್ಪಂದನೆ ಸಿಕ್ಕಿತು. ಆಚೆಯಿಂದ ಗಟ್ಟ ಇಳಿದು ಬಂದಂತಹ ವೆಂಕಟಪ್ಪ ನಾಯಕ ಬಂಗಾಡಿ ಇರಬಹುದು, ನಂದಾವರ ಇರಬಹುದು, ಇದು ಲೂಟಿ ಮಾಡಿ ಈ ಬಂಗರ ಏನು ಮಂಗಳೂರಿನ ಅರಮನೆಯನ್ನು ಕೂಡ ಅವನು ಸುಲಿಗೆ ಮಾಡುವ ಅಥವಾ ಮುತ್ತಿಗೆ ಹಾಕುವ ಕೆಲಸವನ್ನು ಮಾಡ್ತಾನೆ. ಈಚೆಯಿಂದ ಜಾಮೋರಿನ್ ದೊರೆಯ ಬೆಂಬಲ ನಮ್ಮ ರಾಣಿ ಹಬ್ಬಕ್ಕನಿಗೆ ಸಿಕ್ಕಿದೆ. ಈಚೆಯಿಂದ ಹಬ್ಬಕ್ಕ, ಆಚೆಯಿಂದ ಜಾಮೋರಿನ್ ದೊರೆ. ಈ ಒಂದು ಸೈನ್ಯದ ಪರಿಣಾಮವಾಗಿ ಅಥವಾ ಇವಳ ಒಂದು ಏನು ದಾಳಿಯ ಸಂದರ್ಭದಲ್ಲಿ ಪೋರ್ಚುಗೀಸರು ಬೆಚ್ಚಿ ಬೀಳುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಸೊ ಅಲ್ಲಿ ಹಿರಿಯ ಹಬ್ಬಕ್ಕೆ ಇರ್ಬೋದು, ಕಿರಿಯ ಹಬ್ಬಕ್ಕೆ ಇರ್ಬೋದು, ಮಾಡಿರ್ತಕ್ಕ ಕೆಲಸ ಏನಂತಂದ್ರೆ ಅದು ಹೇಗೆ ಈ ಪೋರ್ಚುಗೀಸನ್ನು ಸೋಲಿಸುವಂತ ಸಾಧ್ಯ ಆಯ್ತು ಅನ್ನೋಂಥ ನೀವು ಆಲೋಚನೆ ಮಾಡಬೇಕು. ಬಹುಶಃ ಆ ಕಾಲಕ್ಕೆ ನಮ್ಮಲ್ಲಿ ಏನು ಮದ್ದುಗುಂಡು ವಿಶೇಷ ಇರಲಿಲ್ಲ. ಆಚೆಯಿಂದ ಪೋರ್ಚುಗೀಸರು ಬಹುಶಃ ವಿಶೇಷವಾಗಿ ಫಿರಂಗಿ ದಳ ಅವರಲ್ಲಿತ್ತು ಅಥವಾ ಫಿರಂಗಿಯವರಲ್ಲಿತ್ತು, ಮದ್ದುಗುಂಡು ಇತ್ತು. ಸೊ ಈ ಹೊತ್ತಿಗೆ ಏನಾಗಿದೆ ಅಂತಂದ್ರೆ ಬಹುಶಃ ಈ ಪೋರ್ಚುಗೀಸರು ಉಳ್ಳಾಳದ ಸಮೀಪ ಅವರ ಹಡಗು ಲಂಗರು ಹಾಕಿ ನಿಂತಿದೆ. ಹಬ್ಬಕ್ಕನಿಗೆ ಈಗ ಸಾವಿರಾರು ಸಂಖ್ಯೆಯಲ್ಲಿ ಇರ್ತಕ್ಕಂಥ ಪೋರ್ಚುಗೀಸರ ಸೈನಿಕರು, ಅದು ಕೂಡ ಆಧುನಿಕ ಯುದ್ಧಾಸ್ತ್ರಗಳಿವೆ. ಇವಳಲ್ಲಿ ಏನಿದೆ, ಏನೋ ಆ ಒಂದು ಏನು ಎದೆಗಾರಿಕೆಯನ್ನು ನಾವು ಮೆಚ್ಚಲೇಬೇಕು. ಬಹುಶಃ ಆ ಸಂದರ್ಭದಲ್ಲಿ ಹಬ್ಬಕ್ಕನ ಬೆಂಗಾವಲಾಗಿ ನಿಂತವರು ಅವಳು ನಂಬಿದಂಥ ಏನು ಅವಳ ಆ ಪ್ರದೇಶದ ಜನ ಅಥವಾ ಮುಖ್ಯವಾಗಿ ಮೊಗವೀರ ಮತ್ತೆ ಮುಸ್ಲಿಂ ಸಮುದಾಯದ ಸೈನಿಕರು. ಸೊ ಇವರು ಅವಳಿಗೆ ಜೀವ ಕೊಡೋದಕ್ಕೂ ಸಿದ್ಧರಾಗಿದ್ರು. ಆ ನಮ್ಮನೆ ಅರ್ಪಣಾ ಭಾವದಿಂದ ಅವರು ಹೋರಾಟ ಮಾಡಿದ್ದಾರೆ. ಮಾಡಿದ ಕೆಲಸ ಏನಪ್ಪಾ ಅಂತಂದ್ರೆ ನೋಡಿ, ಅಲ್ಲಿ ದೋಣಿ ಇದೆ, ಹಬ್ಬಕ್ಕನ ಆಸ್ತಿ ಇದೆ, ಇದೆ ಇಷ್ಟೇ. ಇಲ್ಲಿ ಬನ್ನಿ ತೋರಿಸಿ ಇದನ್ನ ತೋರಿಸಿ ಸ್ನೇಹಿತರೆ.